ಸೊ ಗೈಸ್, ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ. ಸೊ ಫೈನಲಿ ನಾವು ನೋಡ್ತಿದ್ದೀವಿ ಸಮ್ ಕೈಂಡ್ ಆಫ್ ಕಂಟೆಂಟ್ ಫ್ರಮ್ ಕಾಂತಾರ ಲೆಜೆಂಡ್. ಕಾಂತಾರ ಲೆಜೆಂಡ್ ಚಾಪ್ಟರ್ 1 ಇಂದ ಫೈನಲಿ ನಾವು ಏನೋ ಒಂದು ನೋಡ್ತಿದ್ವಿ. ಇಷ್ಟು ದಿನ ಬರೀ ಪೋಸ್ಟರ್ ನೋಡಿ ಸಾಕಾಗೋಗ್ಬಿಟ್ಟಿದೆ ನನಗೆ. ಇವಾಗ ಏನೋ ಬಂದೈತೆ, ರಿಯಾಕ್ಷನ್ ಕೊಡೋಣ. ಸ್ವಲ್ಪ ಲೇಟ್ ಆಗೋಗ್ಬಿಟ್ಟಿದ್ದೀನಿ, ಬಟ್ ಪರವಾಗಿಲ್ಲ, ರಿಯಾಕ್ಷನ್ ಕೊಡೋಣ. ಸರಿನಾ? ರೆಡಿ? 3, 2, 1 ಸ್ಟಾರ್ಟ್. I had a dream to share the story of my soil with the world. Our village, our people, our beliefs. When I chose to pursue that dream, thousands stood with me. 3 years of hard work, 250 days of shoot. No matter the challenges I faced, the Daiva never let go of me. My entire team, my producers, they were my backbone. Every day on set, as I looked out at the thousands who had gathered to work, one thought kept coming back to me. This is not just a cinema. This is a divine force. Thank you so much. Love you. Welcome to the world of Kantara. ಏನೋ ಸಮಥಿಂಗ್ ಇದನ್ನ ನೋಡ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವ ರೇಂಜ್ ಹೋಗ್ತಿದೆ ಅಂತ ಈ ಮೂವಿ. ಯಾಕಂದ್ರೆ ಇವನ್ ದ ಸ್ಕೇಲ್ ಇರ್ಬೋದು, ಓವರ್ ಆಲ್ ಏನೇನೋ ತೋರಿಸ್ತಾ ಇದಾರಲ್ಲ. ಅಂಡ್ ಈವನ್ ಅವ್ರು ಹೇಳಿದ ಕೇಳಿಸ್ಕೊಂಡ್ರ 3 years ಆಫ್ ಡೆಡಿಕೇಶನ್, 250 days ಶೂಟಿಂಗ್ ನಡೆದಿದೆ. 250 days ತಮಾಷೆ ಅಲ್ಲ. 250 days ಅಂದ್ರೆ 250 days 1 ವರ್ಷಕ್ಕೂ ಕಮ್ಮಿ. ಬಟ್ ಆ ಸೆಟ್ ರೆಡಿ ಮಾಡಕ್ಕಾಗಿರ್ಬೋದು, ಓವರ್ ಆಲ್ ಆ ಪ್ರೀ ಪ್ರೊಡಕ್ಷನ್ ಸ್ಟೇಜ್ ಅಲ್ಲಿ ಏನ್ ಮಾಡ್ಬೋ, ಆ ಪ್ರೊಡಕ್ಷನ್ ಸ್ಟೇಜ್ ಆಗಿರ್ಬೋದು, ಓವರ್ ಆಲ್ ಯಾಕಂದ್ರೆ ಈ ಮೂವಿನ ಯೂಶಲಿ ಈ ನಡುವೆ ಸ್ವಲ್ಪ ಜನ ನಾನು ಸ್ವಲ್ಪ ಕೇಳ್ಕೊಂಡೆ ಒನ್ ಆಫ್ ದ ಮೋಸ್ಟ್ ಇಂಡಿಯಾಸ್ ಕರ್ಸ್ಡ್ ಮೂವಿ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಈ ಮೂವಿ ಕಡೆಯಿಂದ ಅಂದ್ರೆ ಈ ಮೂವಿಗೆ ಸಂಬಂಧಪಟ್ಟ ಆಗಿರ್ಬೋದು, ಆಗದೆ ಇರ್ಬೋದು, ಬಟ್ ಆದ್ರೂ ಒಂದ್ ಸ್ವಲ್ಪ ಕನೆಕ್ಟ್ ಆಗಿರೋ ನ್ಯೂಸಸ್ ಜಾಸ್ತಿ ಬಂದ್ರು. ಲೈಕ್ ಕ್ರಿಯಲ್ಲಿ ಒಂದ್ ಸ್ವಲ್ಪ ಇಬ್ರು ಸತ್ತೋಗೋದಾಗಿರ್ಬೋದು, ಆಕ್ಸಿಡೆಂಟ್ಸ್ ಆಗಿರ್ಬೋದು, ಒಂದ್ ಸ್ವಲ್ಪ ಬಂದಿತ್ತು ಬೋಟ್ ಉಲ್ಟಾ ಬಿದ್ದೋಗ್ಬಿಟ್ಟಿತ್ತು ಅಂದ್ಬಿಟ್ಟು. ಆಮೇಲೆ ಇದು ಒಂದು ಕ್ಯಾರಿ ವ್ಯಾನ್ ಅಂದ್ರೆ ಲೈಕ್ ಎಲ್ಲ ಕ್ರೂ ವ್ಯಾನ್ ಇರುತ್ತಲ್ಲ, ಅದು ಒಂದ್ಸಲ ಬಿದ್ದೋಗ್ಬಿಟ್ಟಿತ್ತು ಅಂತ ಆಕ್ಸಿಡೆಂಟ್ ಬಗ್ಗೆ ಗೊತ್ತಾಗಿತ್ತು. ಸೊ ಇವೆಲ್ಲ ಕೇಳಿಸ್ಕೊಂಡ್ರೆ ಒಂದ್ ಸ್ವಲ್ಪ ಅನ್ಸುತ್ತೆ ಲೈಕ್ ಯಾವ್ದೋ ದೇವ್ರು ಈ ಹೋಲ್ ಮೂವಿ ಲೈಕ್ ಜರ್ನಿ ಜೊತೆಯಲ್ಲಿದೆ ಅಂತ ಹೇಳ್ಬಿಟ್ಟು. ಅಂಡ್ ಅದೊಂಥರ ಡಿವೈನ್ ಫೀಲಿಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ಗೊತ್ತಾ ನಿಮಗೆ, ನಾನು ಈ ಮೂವಿ ನೋಡಕ್ಕೆ ಹೋಗಿದ್ದೆ. ಲೈಕ್ ಈ ಮೂವಿಗೆ ಈಗ ಸೆಕೆಂಡ್ ಏನೋ ಥರ್ಡ್ ಡೇನೋ ಶೂಟ್, ಥರ್ಡ್ ಡೇ ಹೋಗಿದ್ದು. ಥರ್ಡ್ ಡೇ ಶೋಗೆ ನಾನು ನನ್ನ ಫ್ರೆಂಡ್ ಹೋಗಿದ್ವಿ. ನಮ್ಗೆ ಏನ್ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ, ಬರೀ ನಾವು ಒಂದು ಟ್ರೈಲರ್ ನೋಡಿದ್ದೆ. ಹಾಗೆ ನಾನು ರಿಯಾಕ್ಷನ್ ಕೊಟ್ಟಿದ್ದೆ, ನನಗೆ ಜ್ಞಾಪಕ ಇಲ್ಲ. ಕಾಂತಾರ ಒಂದು ಜ್ಞಾಪಕ ಇಲ್ಲ, ಬಟ್ ನಾನು ಲೈಕ್ ಹೋಗಿದ್ದೆ. ಎಲ್ಲ ಅದೊಂದು ಟ್ರೈಲರ್ ನೋಡ್ಬಿಟ್ಟು ನನಗೆ ಇಷ್ಟ ಆಗಿದೆ ಟ್ರೈಲರ್. ಯಾಕಂದ್ರೆ ಯೂಶಲಿ ಕನ್ನಡ ಕಡೆಯಿಂದ ಇಂಥ ರೂಟೆಡ್ ಮೂವೀಸ್ ಯೂಶಲಿ ಬರ್ತಿರ್ತವೆ. ಹಂಗಂತ ಲೈಕ್ ಜನರಿಗೆ ಗೊತ್ತಿಲ್ಲ ಅಷ್ಟೇ, ಬಟ್ ಇಂಥ ರೂಟೆಡ್ ಮೂವೀಸ್ ಬರ್ತಿರ್ತವೆ. ಅಂಡ್ ನಾನು ಈ ಶೆಟ್ರು ಲೈಕ್ 3 members ಇದೆಲ್ಲ, ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಮತ್ತೆ ರಾಜೀವ್ ಶೆಟ್ಟಿ, ಇವ್ರು ನೋಡಿದಾರೆ. ಇವ್ರು ಮೋರ್ ಲೈಕ್ ಸಖತ್ ದೊಡ್ಡ ಫ್ಯಾನ್ ನಾನು. ಅಂಡ್ ಇವ್ರ ಮೂವೀಸ್ ಯಾವ್ದಾದ್ರು ಬಂದ್ರೆ ನಾನು ಹೋಗ್ತಿರ್ತೀನಿ. ಅಂಡ್ ನನಗೆ ಈ ಮೂವಿ ಬಗ್ಗೆ ಗೊತ್ತಾಗದಾಗ ನಾನು ಫಸ್ಟ್ ಲೈಕ್ ನನ್ನ ಥಾಟ್ ಬಂದಿದ್ದು ರಕ್ಷಿತ್ ಶೆಟ್ಟಿ ಅವರು. ಇವ್ರ ಮೂವಿ ಅಂದ್ರೆ ನಾನು ಹೋಗ್ಬೇಕು ಅಂದ್ಬಿಟ್ಟು. ಅಂಡ್ ಆ ಟ್ರೈಲರ್ ನೋಡ್ಬಿಟ್ಟು ನನಗೆ ಇಷ್ಟ ಆಯ್ತು. ಅದಕ್ಕೆ ನಾನು ಮತ್ತೆ ನನ್ನ ಫ್ರೆಂಡ್ ಹೋಗಿದ್ವಿ. ಅಂಡ್ ಲಿಟ್ರಲಿ ಜನರು ಹೇಳ್ತಾರಲ್ಲ, ಲೈಕ್ ಅದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ಲೈಕ್ ಸಡನ್ ಆಗಿ ಅದು ಲೈಕ್ ಏನ್ ನೋಡ್ತಿದ್ದೆ ನನಗೆ ಗೊತ್ತಿಲ್ಲ. ಆ ಲಾಸ್ಟ್ ಮೂವಿ ಏನಾಗಿತ್ತು,
ಲೈಕ್ ಇಟ್ ವಾಸ್ ಸಮಥಿಂಗ್ ಎಲ್ಸ್ ಅಂತ ಹೇಳ್ಬೋದು ಸರಿನಾ. ಸೊ ಅದಕ್ಕೆ ವೆನ್ ಐ ವಾಸ್ ಲೈಕ್ ಇದ್ರ ಬಗ್ಗೆ ಗೊತ್ತಾಯ್ತಲ್ಲ, ಈ ಚಾಪ್ಟರ್ 1 ಅಂತ ಒಂದು ಬರ್ತಿದೆ, ಪ್ರೀಕ್ವಲ್ ಆಗಿ ಬರ್ತಿದೆ, ಈ ಹೋಲ್ ಇದೆ. ಯಾಕಂದ್ರೆ ನಾನು ಇದ್ ಕಡೆಯಿಂದಾನೆ ಲೈಕ್ ಕರ್ನಾಟಕದಿಂದ ಆಗಿರೋ ಕಾರಣ ನಾನು ಹುಟ್ಟಿ ಬೆಳೆದಿದ್ದಿಲ್ಲ. ಸೊ ನನಗೆ ಇವೆಲ್ಲ ಒಂದ್ ಸ್ವಲ್ಪ ಅರ್ಥ ಆಗುತ್ತೆ. ಈ ಹೋಲ್ ಏನಿದೆಲ್ಲ ಲೈಕ್ ದ್ವಾರಪಾಲಕರ ಬಗ್ಗೆ ಆಗಿರೋದು, ಲೈಕ್ ಓವರ್ ಆಲ್ ಲೈಕ್ ಒಂದ್ ಸ್ವಲ್ಪ ಅರ್ಥ ಆಗುತ್ತೆ. ಅಂಡ್ ನಾನು ಈವನ್ ಈ ಹೋಲ್ ಇದೆಲ್ಲ ಇವೆಲ್ಲ ಆಲ್ರೆಡಿ ನೋಡಿದೆ ನಾನು. ಸೊ ಒಂದ್ ಸ್ವಲ್ಪ ಅನ್ಸಿತ್ತು ಲೈಕ್ ನನಗೂ ತಿಳ್ಕೊಬೇಕು ಅಂತ ಒಂದು ಆಸೆ ಬಂತು. ಯಾಕಂದ್ರೆ ಇದ್ರ ಬಗ್ಗೆ ನಾವು ಯೂಶಲಿ ಬರೀ ನೋಡ್ತೀವಿ, ಬಟ್ ಇದ್ರ ಬಗ್ಗೆ ಅಷ್ಟೇನು ನಾಲೆಜ್ ಇರಲ್ಲ. ಸೊ ವೆನ್ ಐ ಥಾಟ್ ಅಬೌಟ್ ದಿಸ್, ವೆನ್ ಐ ಗಾಟ್ ಟು ನೋ ಅಬೌಟ್ ದಿಸ್ ಹೋಲ್ ಮೂವಿ, ನನಗೆ ಒಂದ್ ಸ್ವಲ್ಪ ಸಖತ್ ಒಂದ್ ಸ್ವಲ್ಪ ಹೆಂಗ್ ಹೇಳ್ಬೋದು, ಇನ್ಸ್ಪೈರ್ ಆಗೋದೆ ನಾನು. ಲೈಕ್ ಸಖತ್ ಇಂಟ್ರೆಸ್ಟ್ ಆಗೋಯ್ತು ನನಗೆ. ಇದು ನೋಡ್ಲೇಬೇಕು, ಏನಾದ್ರೂ ಇಲ್ಲಿ ಇದು ನೋಡ್ಲೇಬೇಕು. ನಾನು ಫಸ್ಟ್ ಶೋ ಹೋಗೋಕೆ ರೆಡಿ ಆಗಿದ್ದೀನಿ. October 2 ಐಲ್ ಗೋ ಟು ಥಿಯೇಟರ್ಸ್. ನನಗೆ ಅಕಸ್ಮಾತ್ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಪ್ಲೀಸ್ ಯಾರಾದ್ರೂ ಹೆಲ್ಪ್ ಮಾಡ್ಬಿಡ್ರಿ. ಬೇಕಾದ್ರೆ ಬ್ಯಾಂಗ್ಳೂರಲ್ಲಿ, ಸೊ ನಾನು ಬ್ಯಾಂಗ್ಳೂರಲ್ಲಿ ಇರ್ತೀನಿ, ಬ್ಯಾಂಗ್ಳೂರಲ್ಲಿ ಯಾರಾದ್ರೂ ನನ್ನ ಜೊತೆ ಬರಂಗಿದ್ರೆ ಪ್ಲೀಸ್ ನನಗೆ ನನ್ನ ಇನ್ಸ್ಟಾಗ್ರಾಮ್ದು ಅಕೌಂಟ್ ಕೊಟ್ಬಿಡ್ತೀನಿ, ಕೆಳಗಡೆ DM ಮಾಡ್ಬಿಡ್ರಿ ಪ್ಲೀಸ್. ನಾವೆಲ್ಲರೂ ಜೊತೆಯಲ್ಲಿ ಹೋಗೋಣ, ಎಲ್ಲರೂ ನೋಡೋಣ ಈ ಫಿಲಿಮ್ನ. ಫಸ್ಟ್ ಶೋ ಹೋಗೋಣ ಸರಿನಾ. ಯಾಕಂದ್ರೆ ಅಕಸ್ಮಾತ್ ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಸಖತ್ ಬೇಜಾರಾಗುತ್ತೆ, ನಿಜವಾಗ್ಲೂ ಸಖತ್ ಬೇಜಾರಾಗುತ್ತೆ. ಅಕಸ್ಮಾತ್ ನಿಮ್ಗೆ ಯಾರಾದ್ರೂ ಎಕ್ಸ್ಟ್ರಾ ಟಿಕೆಟ್ ಸಿಕ್ಕಿದ್ರೆ, ನೀವು ಯಾರಾದ್ರೂ ಜೊತೆಯಲ್ಲಿ ಹೋಗ್ಬೇಕು ಅನ್ಕೊಂಡ್ರೆ ಪ್ಲೀಸ್ ನನ್ನನ್ನು ಕರ್ಕೊಂಡು ಹೋಗಿ. ನಾನು ಇದನ್ನ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅನ್ಕೊಂಡಿದ್ದು ಫಸ್ಟ್ ಶೋನ ಏನಾ. ಬಟ್ ಹೇಳ್ತೀನಲ್ಲ, ಓವರ್ ಆಲ್ ಈ ಹೋಲ್ ಸ್ಕೇಲ್ ಏನ್ ನೋಡಿದ್ದೀನಲ್ಲ ನಾನು, ಲೈಕ್ ಇಟ್ಸ್ ಜಸ್ಟ್ ಮೈಂಡ್ ಬ್ಲೋಯಿಂಗ್. ಅಂಡ್ ಈವನ್ ಆ ಫಸ್ಟ್ ಶಾಟ್ ನೋಡಿದ್ರಲ್ಲ ನೀವು, ಲೈಕ್ ಆ ಫುಲ್ ಬಲ್ಕ್ ಬಾಡಿ ಜೊತೆ ಬಂದಿದ್ದು, ಆ ಫುಲ್ ಎಕ್ಸರ್ಸೈಸ್ ಮಾಡ್ಕೊಂಡು ಶೆಟ್ರೆ ನೀವು ಏನು ಮಾಡ್ತೀರಿ ನನಗಂತೂ ಗೊತ್ತಿಲ್ಲ. ಬಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಸೋ ಮಚ್ ಫ್ರಮ್ ದಿಸ್ ಮೂವಿ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಸೋ ಮಚ್. ಸಖತ್ತಾಗಿ ಎಕ್ಸ್ಪೆಕ್ಟ್ ಮಾಡ್ತೀನಿ ಈ ಮೂವಿನ ನಾನು ನೋಡ್ಲೇಬೇಕು. ಏನಾದ್ರೂ ಆಗಲಿ ನಾನು ನೋಡ್ಲೇಬೇಕು, ನಿಜವಾಗ್ಲೂ ಹೇಳ್ತೀನಿ. ನಾನು ಮೇ ಬಿ ಸ್ವಲ್ಪ ಓವರ್ ಆ್ಯಕ್ಟ್ ಮಾಡ್ತಾ ಇರ್ಬೋದು ಅನ್ಸ್ಬೋದು, ಬಟ್ ಲಿಟರಲಿ ಬ್ರೋ ನನಗೆ ಲೈಕ್ ಮಾತಲ್ಲಿ ಬರ್ತಿಲ್ಲ ಎಕ್ಸ್ಪ್ರೆಸ್ ಮಾಡಕ್ಕೆ. ಯೂಶಲಿ ಅಕಸ್ಮಾತ್ ಜನರಿಗೆ ನನ್ನ ಬಗ್ಗೆ ಅಷ್ಟು ಗೊತ್ತಿಲ್ಲ, ಬಟ್ ಯೂಶಲಿ ಅಕಸ್ಮಾತ್ ನಾನು ಯಾರು ನನ್ನ ಬಗ್ಗೆ ಗೊತ್ತಿರೋರ್ಗಾದ್ರೆ ಗೊತ್ತಾಗುತ್ತೆ. ನಾನು ಯೂಶಲಿ ವರ್ಡ್ಸ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಹೇಳ್ಬಿಡ್ತೀನಿ, ಬಟ್ ಯಾವಾಗ ನಾನು ವರ್ಡ್ಸ್ ಎಕ್ಸ್ಪ್ರೆಸ್ ಮಾಡಕ್ ಬಂದಿಲ್ಲ ಅಂದ್ರೆ ಅವಾಗ ಅರ್ಥ ಮಾಡ್ಕೊಂಡ್ಬಿಡ್ರಿ. ಲೈಕ್ ನನಗೆ ಸಖತ್ ಒಂಥರ ಖುಷಿ ಆಗ್ತಿದೆ, ಲೈಕ್ ಸಖತ್ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ಅಂತ ಅರ್ಥ ಸರಿನಾ. ಸರ್ ಅಲ್ಲಿ ನನಗಂತ ಮಸ್ತ್ ಇಷ್ಟ ಆಯ್ತು. ಲೈಕ್ ಸ್ವಲ್ಪ ಆದ್ರೂ ಗೊತ್ತಾಯ್ತಲ್ಲ, ಸ್ವಲ್ಪ ಆದ್ರೂ ಏನೋ ಆ ಸ್ಕೇಲ್ ಆದ್ರೂ ಗೊತ್ತಾಯ್ತಲ್ಲ, ಆ ವರ್ಲ್ಡ್ ಹೆಂಗಿರುತ್ತೆ ಅನ್ನೋದಾದ್ರೂ ಗೊತ್ತಾಯ್ತಲ್ಲ. ನನಗೆ ಅಷ್ಟೇ ಸಾಕಿ ಮೂವಿಯಿಂದ. ಇವಾಗಿಂದ ಸ್ವಲ್ಪ ಟೈಮ್ ಟು ಟೈಮ್ ಅಪ್ಡೇಟ್ಸ್ ಬಂದ್ರೆ ಸಾಕಿರೋ, ಲೈಕ್ ತಡೆಯಕ್ಕೆ ಆಗ್ತಿಲ್ಲ. October 2 ಜಾಸ್ತಿ ಹತ್ರದ 1.5 ತಿಂಗಳು 2 ತಿಂಗಳೈತೆ, 2 ತಿಂಗಳೈತೆ, ಆಗಸ್ಟ್ ಸೆಪ್ಟೆಂಬರ್ 2.5 ತಿಂಗಳು. ಸೊ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಸೊ ಕೆಳಗಡೆ ಸಬ್ಸ್ಕ್ರೈಬ್ ಮಾಡ್ಬಿಡ್ರಿ. ಆದ್ರೂ ನಾನು ರಿವ್ಯೂ ಕೊಡಕ್ಕೆ ಟ್ರೈ ಮಾಡ್ತೀನಿ. ರಿವ್ಯೂ ಬೇಕಾ ಬೇಡವಾ ಅನ್ನೋದು ಕೆಳಗಡೆ ಕಮೆಂಟ್ ಮಾಡಿ ಹೇಳ್ಬಿಟ್ರಿ ಸರಿನಾ. ಬಟ್ ಓವರ್ ಆಲ್ ನಿಮಗೆ ಹೆಂಗ್ ಅನಿಸ್ತು, ನಿಮಗೆ ಏನ್ ಫೀಲ್ ಬಂತು ಈ ಓವರ್ ಆಲ್ ಲೈಕ್ ಇಟ್ಸ್ ಅ ರ್ಯಾಪ್ ಹೋಲ್ ವಿಡಿಯೋ ನೋಡಿ ಹೆಂಗ್ ಅನಿಸ್ತು, ನಿಮ್ಗೆ ಏನ್ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡ್ಬಿಟ್ರಿ ಸರಿನಾ. ಸೊ ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋಲಿ. ಸೊ ಟೆಲ್ ದೆನ್ ಟೇಕ್ ಕೇರ್, ಬಾಯ್.